ಆಟಾಡ್ತಾ ನನ್ನ ಸ್ಪೆಕ್ಟ್ ಮೇಲೆ ಕಾಲಿಟ್ಟು ನನ್ನ ಸ್ಪೆಕ್ಟೇ ಮುರಿದೋಯ್ತು. ಹಾಗಾಗಿ ಹೊರಗಡೆ ಹೋಗ್ಬಿಟ್ಟು ಸ್ಪೆಕ್ಟ್ ಆದ್ರೂ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಇರುವಂಥ ಸ್ಪೆಕ್ಟ್ ಶಾಪಿಗೆ ಹೊರಟಿದ್ವಿ. ನೀವು ಸುಮಾರು ಜನ ಹೇಳ್ತಾನೆ ಇದ್ರಿ ನಿಮ್ ಸ್ಪೆಕ್ಟ್ ಚೇಂಜ್ ಮಾಡಿ, ನಿಮಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು. ತಗೊಳ್ಳಿ, ತುಂಬಾ ದೊಡ್ಡದು ಹಾಕೋತೀರಾ ಯಾವಾಗ್ಲೂ ನೀವು ಅಂತ ಹೇಳ್ತಾನೆ ಇದ್ರಿ. ಚಿಕ್ಕದು ನನಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಆಗ ನಾನು ಸೆಲೆಕ್ಟ್ ಮಾಡುವಾಗ ನನಗೆ ತುಂಬಾ ಕಂಫರ್ಟೇಬಲ್ ಅಂತ ಯಾವ್ದು ಅನ್ಸುತ್ತೋ ಅದನ್ನೇ ನಾನು ಸೆಲೆಕ್ಟ್ ಮಾಡೋದು. ಇನ್ನು ನೋಡಿ ಖುಷಿ ಇದನ್ನ ಹಾಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದ. ನಾನು ಸುಮಾರಷ್ಟು ನೋಡ್ಬಿಟ್ಟು ಒಂದು ಸ್ಪೆಕ್ಟ್ ನ ಸೆಲೆಕ್ಟ್ ಮಾಡಿದೆ. ಇದೇನೆ ತುಂಬಾ ಕಂಫರ್ಟೇಬಲ್ ಅಂತ ಅನ್ನಿಸ್ತು, ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡಿದೆ. ಪಾಪು ನಮ್ಮನ್ನ ನೋಡ್ತಾ ನೋಡ್ತಾ ಮಲ್ಕೊಂಡೆ ಬಿಟ್ಟ. ಅಲ್ಲಿಂದ ಮನೆಗೆ ವಾಪಸ್ ಬಂದ್ವಿ. ಹಾಗೆ ನನಗೆ ಅಮೆಝಾನ್ ಇಂದ ಒಂದು ಪಾರ್ಸೆಲ್ ಕೂಡ ರಿಸೀವ್ ಆಗಿತ್ತು ಅಂತ ಹೇಳ್ಬಿಟ್ಟು ಮಶೋರ್ ಕಡೆಯಿಂದ ಅಲ್ಟ್ರಾ ಪ್ರೀಮಿಯಂ ಬ್ಯಾಂಬೋ ಬೆಡ್ಶೀಟ್ ನ ತರಿಸಿದೆ. ಒಂದು ಕಿಂಗ್ ಸೈಜ್ ಬೆಡ್ಶೀಟ್, ಹಾಗೆ ಒಂದು 2 ಪಿಲ್ಲೋ ಕವರ್ಸ್, ಹಾಗೆ 2 ಕುಶನ್ ಕವರ್ಸ್ ನ ಕೊಟ್ಟಿದ್ರು. ಡಿಸೈನ್ ಮಾತ್ರ ತುಂಬಾನೇ ಇಷ್ಟ ಆಯ್ತು. ಅದರಿಂದ ಅಟ್ಲೀಸ್ಟ್ 2 ರಿಂದ 3 ದಿನಕ್ಕಾದ್ರೂ ಒಂದೊಂದು ಬೆಡ್ಶೀಟ್ ನ ಚೇಂಜ್ ಮಾಡ್ತಾನೆ ಇರ್ತೀನಿ, ತುಳಿದು ಹಾಳು ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಬೇರೆ ಯಾವ್ದಾದ್ರು ಬೆಡ್ಶೀಟ್ ತಗೊಂಡಾಗ ಬೆಡ್ಶೀಟ್ ಪರವಾಗಿಲ್ಲ, ಆದ್ರೆ ನಂಗೆ ಪಿಲ್ಲೋ ಕವರ್ಸ್ ಗಳೇ ಆಗಲ್ಲ. ಈ ಪಿಲ್ಲೋ ಕವರ್ಸ್ ನನ್ನ ಪಿಲ್ಲೋಗೆ ತುಂಬಾ ಪರ್ಫೆಕ್ಟ್ ಆಗಿ ಸೂಟ್ ಆಗಿತ್ತು. ಬೆಡ್ಶೀಟ್ ಇಂದ ನನ್ನ ಕಂಪ್ಲೀಟ್ ಬೆಡ್ರೂಮ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡಿಸೈನ್ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಯಾರಿಗಾದ್ರೂ ಇದ್ರ ಲಿಂಕ್ ಬೇಕು ಅಂತಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ.